ಸದಸ್ಯರು ಇವರು ಜೆಡ್ಪಿ ತಾಲೂಕು ಪಂಚಾಯತಿ ಶಾಸಕರು ಅಂತ ಮಾತಲ್ಲ, ಸಾರ್ವಜನಿಕರು ಕೆಲಸ ಆಗುತ್ತೆ, ಕೆಲಸ ಬೇಡಿಕೆಗಳನ್ನು ಸಾರ್ ಬಂದಾರ ಏನು ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ ಈಗ ಆಯ್ತು, ಅವ್ರಿಗೆ ಗಮನಕ್ಕೆ ಬಂದಿಲ್ಲ, ಈಗ ಬಂದಿದೆ, ಹಿಂಗೆ ಬರ್ರಿ ಎಲ್ಲರೂ ಏನಾಗಲ್ಲ ಮೇಡಮ್ ಅವರು ಅದು ಕಾನೂನೆಲ್ಲ ತಗೊಳ್ತಾರೆ. ಶರೀಫ್ ಅವರು ಬೇರೆ ಬೇರೆ ಬೇಡಿಕೆಗೆ ಸಂಬಂಧಪಟ್ಟಂತೆ ಒಂದು ನಮಗೆ ಅರ್ಜಿ ಕೊಟ್ಟರೆ, ಈಗ ಬೇಡಿಕೆ ಪಟ್ಟಿ ಕೊಟ್ಟರೆ ಈ ಪ್ರತಿ ತಿಂಗಳು ಸಾಮಾನ್ಯ ಸಭೆ ನಡೆಯಲ್ಲ ಅಂತ ಕೊಟ್ಟಿದ್ದಾರೆ. ಈಗ ನಾವು ಅದು ಜನರಲ್ ಇನ್ಸ್ಟ್ರಕ್ಷನ್ ಐತೆ, ಪ್ರತಿ ತಿಂಗಳು ಒಂದು ಸಾಮಾನ್ಯ ಸಭೆ ಮಾಡಬೇಕು ಅಂತೇಳಿ. ಎಲ್ಲೆಲ್ಲಿ ಸಾಮಾನ್ಯ ಸಭೆ ಮಾಡಿಲ್ಲ ಅಂತ ನೀವು ಕೊಟ್ಟರೆ ಅದಕ್ಕೆ ಕ್ರಮ ತಗೊಳ್ಳಿ. ಎರಡನೇದು, ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಗಳು 10-15 ವರ್ಷಗಳು ಒಂದೇ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ, ಅವರಿಗೆ ವರ್ಗಾವಣೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಇದೆ, ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೇಮಕಾತಿಯಾದ ಸಿಬ್ಬಂದಿಗಳಿಗೆ ಬೇರೆ ಗ್ರಾಮ ಪಂಚಾಯತಿಗಳಿಗೆ ವರ್ಗಾವಣೆ ಮಾಡೋಕ್ಕೆ ಅವಕಾಶ ಇಲ್ಲ. ಅವರು ಗ್ರಾಮ ಪಂಚಾಯತ್ ಸಿಬ್ಬಂದಿ ಆಗಿರೋದ್ರಿಂದ ಗ್ರಾಮ ಪಂಚಾಯತಿಯಲ್ಲಿ ಇರ್ತಾರೆ. ಮೂರನೇದು ಗ್ರೇಡ್ 2 ಕಾರ್ಯದರ್ಶಿಗಳು ವಿಡಿಯೋ ಚಾರ್ಜ್ ತಗೊಂಡು ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದು ಜಿಲ್ಲಾ ಪಂಚಾಯತಿ ಗಮನಕ್ಕೆ ತರ್ತದೆ, ಯಾಕಂದ್ರೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅವ್ರಿಗೆ ಚೇಂಜ್ ಮಾಡೋದು. ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಗ್ರೇಡ್ 1 ಕಾರ್ಯದರ್ಶಿಗಳು ಅವರವರ ಮೂಲ ಸ್ಥಾನಗಳಲ್ಲಿ ಪಿ ಡಿ ಒ ಇಲ್ಲದಿದ್ದರೆ ಅವರಿಗೆ ಪಿ ಡಿ ಒ ಚಾರ್ಜ್ ತೆಗೆದುಕೊಂಡು ಕಾರ್ಯನಿರ್ವಹಿಸಬೇಕಂತ ಇದೆ. ಅವ್ರು ಹೇಳೋದು ಕರೆಕ್ಟ್ ಇದೆ, ಅದು ಕೂಡ ಅದನ್ನು ನಾವು ಇದ್ರ ಗಮನಿಸ್ತಾರೆ. 15ನೇ ಹಣಕಾಸು ಯೋಜನೆಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪಿ ಡಿ ಒ, ಇ ಒ ಎಂದು ಹಿಡಿದು ಇಂಜಿನಿಯರು ಇತರೆ ಅಧಿಕಾರಿಗಳು ಪರಿಶೀಲಿಸಿ ದಂಧೆ ನಡೀತು ಅಂತ ಹೇಳ್ಯಾರ. ಅದು ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಇದ್ರೆ ಹೇಳಿದ್ರೆ ನಾವು ಕ್ರಮ ತಗೊಳ್ತಾರೆ. ನಮ್ಮ SDA, ಪಿ ಡಿ ಒ, ಕಾರ್ಯದರ್ಶಿ, FD ಇವರುಗಳು ಸರ್ಕಾರದ ಆದೇಶಗಳು, ಮಾನದಂಡಗಳನ್ನು, ನಿಯಮಗಳನ್ನು ಉಲ್ಲಂಘನೆ ಪಾಲನೆ ಮಾಡದೆ ವರ್ಗಾವಣೆ ನಿಯೋಜನೆಗಳನ್ನು 6 ತಿಂಗಳಿಗೊಮ್ಮೆ ವರ್ಷದೊಳಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ಜಿಲ್ಲಾ ಪಂಚಾಯತಿ ಗಮನಕ್ಕೆ ತರುತ್ತೆ, ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಆಮೇಲೆ SDA, ಪಿ ಡಿ ಒ, ಕಾರ್ಯದರ್ಶಿಗಳನ್ನು ಒಂದೇ ವರ್ಷದೊಳಗೆ ಕರ್ತವ್ಯ ಸಮಯದಲ್ಲಿ ಯಾರೂ ಒತ್ತಡಕ್ಕೆ ಮಣಿದು ಬೇರೆ ಪಂಚಾಯತಿಗೆ ನಿಯೋಜನೆ ಮಾಡಿದ್ದರೆ ಅಂಥವರ ನಿಯೋಜನೆ ಹಿಂಪಡೆದು ಕೂಡಲೇ ಕರ್ತವ್ಯಕ್ಕೆ ಮರಳಿ ಕಳುಹಿಸಬೇಕಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಜಿಲ್ಲಾ ಪಂಚಾಯತಿ ಗಮನಕ್ಕೆ ತರ್ತೇವೆ. ಆಮೇಲೆ ಇತ್ತೀಚೆಗೆ ಮರಬ ಗ್ರಾಮ ಪಂಚಾಯತಿಗೆ 21/11/2025 ನಮ್ಮ ತಾಲೂಕು ಪಂಚಾಯತ್ ಇವರವರ ಜೀಪನ್ನು ಬಳಸಿಕೊಂಡು ಒಂದು ಕಕ್ಕುಪ್ಪಿ ಗ್ರಾಮ ಪಂಚಾಯತ್ ಪಿ ಡಿ ಒ ಕವಿತರನ್ನು ತಮ್ಮ ತಾಲೂಕು ಪಂಚಾಯತ್ AD ಪ್ರಕಾಶ್ ಸರ್ ಮತ್ತು SDA ವೆಂಕಟೇಶ್ ಸರ್ ಅವರು ಸರ್ಕಾರದ ಆದೇಶವಿಲ್ಲದೆ ಏಕಾಗಿ ನಮ್ಮ ಪಂಚಾಯತಿ ಕರ್ತವ್ಯಕ್ಕೆ ಹಾಜರುಪಡಿಸಿರುತ್ತಾರೆ ಅಂತ ಹೇಳಿದೆ. ಅದನ್ನು ನಾವೇ ಕಳಿಸಿಲ್ಲ. ಅದು ಪಂಚಾಯತ್ ಅದು ವೆಹಿಕಲ್ ಅಂದರೆ ಅದು ಯುವದಿರಲ್ಲ, ತಾಲೂಕು ಪಂಚಾಯತಿ ವೆಹಿಕಲ್ ಅದು. ಅವತ್ತು ನಾನು ಗುಲ್ಬರ್ಗ ಮೀಟಿಂಗ್ ಹೋಗಿದ್ದೆ. ಗುಲ್ಬರ್ಗ ಮೀಟಿಂಗ್ ಹೋದ ದಿನ ನಾನು ಹೇಳಿದ್ದಕ್ಕೆ ಅವರು ಹೋಗಿ ಅವ್ರನ್ನ ಜಾಯ್ನ್ ಮಾಡಿಸಿ, ಅವ್ರು ಹೋಗಿ ತಯಾರಿದ್ದಿಲ್ಲ. ಈಗ ನೋಡ್ರೆ ನಮ್ಮ ತಾಲೂಕಿನಲ್ಲಿ 25 ಗ್ರಾಮ ಪಂಚಾಯತಿಗಳು ಬರ್ತಾರೆ, ಅದರಲ್ಲಿ ಬರೀ 11 ಪಿ ಡಿ ಒ ಮಾತ್ರ ಇರೋದು. ಇಲ್ಲಿ ಉಳಿದವ್ರನ್ನ ಮತ್ತು ನಮ್ಮ ಆಡಳಿತ ಮಷಿನ್ ನಡೆಸ್ಬೇಕಂತಂದ್ರೆ ಅಡಿಷನಲ್ ಅವರಿಗೆ ಚಾರ್ಜ್ ಕೊಡಲೇಬೇಕಲ್ಲ. ಹೀಗಾಗಿ ಎಲ್ಲರೂ ಹೆಚ್ಚುವರಿ ನಿಯೋಜನೆಗಳಿದ್ದಾವೆ. ಆಮೇಲೆ ಅವರು ಹೋಗೋಕ್ಕೆ ತಯಾರಿದ್ದಿಲ್ಲ ಪಿ ಡಿ ಒ. ನಾನು ಹೇಳಿ AD ಅವ್ರನ್ನ ಮತ್ತು ವೆಂಕಟೇಶ್ ಅವ್ರನ್ನ ಹೇಳಿ ಹೋಗಿ ಅವ್ರನ್ನ ಜಾಯ್ನ್ ಮಾಡಿಸಿದ್ರೆ ನಾನೇ ಕಳಿಸಿದ್ದಾರೆ. ಇದ್ರಾಗ ಅವ್ರು ಹೋಗ್ತಾ ಇರಿದ್ದಿಲ್ಲ, ಅವರು ಹೋಗಲ್ಲ ಅಂತ ಅವ್ರಿಗೆ ಏನೋ ಇರ್ತದೆ ರೀ, ಅವ್ರಿಗೆ ವೈಯಕ್ತಿಕ ಕಾರಣಗಳು ಇರ್ತಾವಲ್ಲ. ಸರ್ ಈಗ 11 ಪಿ ಡಿ ಒ ಇದ್ದಾರಲ್ಲ ಸರ್, ಈಗ ಪರ್ಟಿಕ್ಯುಲರ್ ಆಗಿ ಆ ಪಂಚಾಯತಿನಲ್ಲಿ ಆ ಪಿ ಡಿ ಒ ಬೇಡ ಅಂತ ಹೇಳಿ ಸಾರ್ವಜನಿಕರು ಹಾಗೂ ಸದಸ್ಯರು ಎಲ್ಲರೂ ಸೇರಿ ಇದು ಮಾಡಿದಾಗ ನೀವು ಅದನ್ನು ಮಾಡಿಫಿಕೇಶನ್ ಮಾಡಿ ಇವರು ಬಿಟ್ಟು ಬೇರೆಯವ್ರಿಗೆ ಕಳಿಸ್ಬೋದಲ್ಲ ಸರ್? ಬೇರೆ ಪಿ ಡಿ ಒಗಳನ್ನು ನೀವು ಕಳಿಸ್ಬೋದು. ಅಲ್ಲಿಂದ ನಿಯೋಜನೆ ಆಗಿದೆ, ಜಿಲ್ಲಾ ಪಂಚಾಯತಿಗೆ ಆಗಿದೆ, ನಾವು ಮಾಡಿದ್ದಲ್ಲ. ಅಲ್ಲ ಇವಾಗ ನೀವು ಹೇಳಿದ್ರಲ್ಲ ಸರ್, ಅವರು ಅವ್ರಿಗೆ ಆದೇಶ ಆಗಿತ್ತು, ಮರೊಬ್ಬ ಗ್ರಾಮ ಪಂಚಾಯತಿಗೆ ಆದೇಶ ಆಗಿತ್ತು, ಅವರಲ್ಲಿ ಹೋಗ್ತಾ ಇರಿದ್ದಿಲ್ಲ, ಅವ್ರದ್ದು ಯಾವುದೋ ವೈಯಕ್ತಿಕ ಕಾರಣಗಳು ಹೇಳಿದ್ರು ಅವರು. ಅದಕ್ಕೆ ನಾನು ಹಂಗೆ ಮಾಡೋಕ್ಕಾಗಲ್ಲಮ್ಮ, ನೀವು ಹೋಗ್ಬೇಕಂತೇಳಿ ಇವ್ರನ್ನ ಕಳಿಸಿ ನಾನು ಜಾಯ್ನ್ ಮಾಡಿಸಿದ್ವಿ. ಅಲ್ಲ ಸರ್, ಎಲ್ಲ ಪಂಚಾಯತ್ ಅವ್ರನ್ನ ಕಳಿಸ್ತಾರೆ, ಜಾಯ್ನ್ ಮಾಡ್ತೀವಿ. ಅವ್ರು ನಮ್ಮ ಅಧಿಕಾರಿ ಸ್ವಾಗತ ಮಾಡ್ತಲ್ಲ, ಅವ್ರು ಬರ್ದಿದ್ರೆ ಅವರಿಗೆ ನೀವು ಸ್ವಾಗತ ಮಾಡ್ತೀರಿ. ಬೇರೆಯವ್ರು ಏನೋ ತೊಂದರೆ ಮಾಡಕತ್ತಿದ್ರೆ ಅವ್ರಿಗೆ ನೀವು ತೊಂದರೆ ಮಾಡಿಲ್ಲ, ಬೇರೆಯವ್ರು ಮಾಡಕತ್ತೀರಿ ಅಂದ್ರೆ ಅದಕ್ಕೆ ಅವ್ರಿಗೆ ಏನಾದರೂ ಭಯ ಇತ್ತಂದ್ರೆ ನಾವು ಅವ್ರಿಗೆ ಹಂಗೆ ಭಯ ಪಟ್ಟರೆ ಬೇಡಮ್ಮ, ಏನು ಸಮಸ್ಯೆ ಆಗಲ್ಲ ಅಂತೇಳಿ AD ಅವ್ರನ್ನ ವೆಂಕಟೇಶ್ವರ ನಾನೇ ಕಳಿಸಿದ್ದೆ ಅವರಿಗೆ, ನಮ್ಮ ಜೀಪ್ ಕೊಟ್ಟು. ಅದೇನು ಕಾನೂನು ಬಾಹಿರ ಏನಾಗಿಲ್ಲ, ನಿಯಮ ಉಲ್ಲಂಘನೆ ಆಗಿಲ್ಲ. ಅದೇ ಏನಿದೆ